ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ನವರಾತ್ರಿಯನ್ನು ಕಳೆದು ದಸರಾ ಅಂದರೆ ಈ 10ನೇ ದಿವಸದಂದು ಶ್ರೀದೇವಿ ಮಾತೆಯ ಶೋಭಾಯಾತ್ರೆ ನಡೆಸುವಂಥ ಈ ಒಂದು ಶುಭ ದಿನ, ಶುಭ ಸಂದರ್ಭ. ಅಂತೆಯೇ ಈ ಒಂದು ಶುಭ ದಿನದಂದು ವಿಶೇಷ ಅತಿಥಿ ಹಾಗೆಯೇ ವಿಶೇಷ ಖಾದ್ಯಗಳು ಎಲ್ಲವೂ ಸಾಧ್ಯ ಈ ಒಂದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ, ಅದೇ ರೀತಿ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಶುಭ ದಿನ, ವಿಶೇಷ ಅತಿಥಿ. ಹಾಗೆ ವಿಶೇಷ ಅತಿಥಿ ಯಾರು ಅಂತ ನೀವು ಕಾಯ್ತಾ ಇದ್ದರೆ ಒಬ್ಬರಲ್ಲ ಇಬ್ಬರು, ಬೈ 1 get 1 ಫ್ರೀ ಥರ. ಸೊ ಹಾಗೆಯೇ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳಿದ್ದಾರೆ. ಚೆಂದುಳ್ಳಿ ಚಲುವೆ ಆದಂಥ ಹಾಗೆಯೇ ತುಳು ಚಿತ್ರರಂಗದಲ್ಲಿ ಹೆಸರನ್ನು ಪಡೆದುಕೊಳ್ತಾ ಇರುವಂಥ ನವ್ಯ ಪೂಜಾರಿ. ಹಾಗೆಯೇ ಚೆಂದುಳ್ಳಿ ಚಲುವೆ ಒಬ್ಬಳೇ ಅಲ್ಲ, ಇನ್ನೊಬ್ಬರು ಕೂಡ ಇದ್ದಾರೆ. ಇವರು ಮಿಸಸ್ ಕರ್ನಾಟಕ 2020ಯ ಇದರ ರನ್ನರ್ ಅಪ್ ಆಗಿರುವಂಥ ರೂಪಾ ಶೆಟ್ಟಿ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನವ್ಯ ಪೂಜಾರಿ ಹಾಗೂ ರೂಪಾ ಶೆಟ್ಟಿ. ಸೊ ಹೆಸರು ಹೇಳ್ಬೇಕಂತಲೇ ಇಲ್ಲ. ಸೊ ಮಂಗಳೂರಿನವ್ರಿಗೆ ಎಲ್ರಿಗೂ ಗೊತ್ತು ನವ್ಯ ಪೂಜಾರಿ ಯಾರು ಅಂತ ಹೇಳಿ. ಹಾಗೆಯೇ ಇನ್ನೊಂದು ಚೆಂದುಳ್ಳಿ ಚೆಲುವೆ. ಒಂದು ಚೆಂದುಳ್ಳಿ ಚೆಲುವೆ ಯಾಕೆ ಹೇಳಿದೆ ಅಂದರೆ ಇವಳಿಗೆ ಸ್ವಲ್ಪ ಡಿಂಪಲ್ ಬೀಳ್ತದೆ ಹಾಗೆ. ಸೊ ಮಿಸಸ್ ಕರ್ನಾಟಕ ಸ್ಟೈಲ್ ಐಕಾನ್ 2020. ಓಕೆ. ಸೊ ಎಲ್ಲರೂ ಕೂಡ ಅಂದರೆ ಮದುವೆಗೆ ಮುಂಚೆ ಸಾಧನೆಯನ್ನು ಮಾಡ್ತಾರೆ. ಸೊ ನೀವು ಮದುವೆಯ ನಂತರವೂ ಕೂಡ ಸಾಧನೆಯನ್ನು ಮಾಡಿದಿರಿ. ಸೊ ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನವ್ಯ. ಸೊ ಈ ಒಂದು ದಸರಾ ಹಬ್ಬಕ್ಕೆ ಏನೆಲ್ಲ ವಿಶೇಷತೆಗಳು ನೀವು ಮಾಡ್ತಾಯಿದ್ದೀರಿ? ಹೊರಗಡೆ ಅಂತೂ ಈಗ ಹೋಗುವಾಗಿಲ್ಲ, ಅಲ್ಲಿ ಆಚರಿಸುವಾಗಿಲ್ಲ, ಹೇಗೆ ಆಚರಿಸ್ತೀರಿ? ಯಾವಾಗಲೂ ದಸರಾ ಅಂದರೆ ತುಂಬ ಖುಷಿ. ಯಾಕಂದರೆ ನಮಗೆ ಸ್ಪೆಷಲಿ ಮ್ಯಾಂಗ್ಳೂರ್ ದಸರಾ ಇಸ್ ವೆರಿ ಫೇಮಸ್. ಕುದ್ರೋಳಿಗೆ ಹೋಗೋದು, ಲಾಸ್ಟ್ ಡೇ ಪ್ರೊಸೆಷನ್ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ದಿಸ್ ಟೈಮ್ ಕೋವಿಡಿಂದಾಗಿ ಸೊ ಮನೆಯಲ್ಲೇ ಇದ್ದಾರೆ ಎಲ್ಲರೂ. ಬಟ್ ಮನೆಯಲ್ಲೇ ವಿ ಆರ್ ಸೆಲೆಬ್ರೇಟಿಂಗ್ ಇಟ್. ಅದು ಒಂದು ಬೇಜಾರು ಅಂದರೆ 9 days ವೆಜ್ ಇರ್ತೇವೆ ಅಂತ. ಸೊ ವ್ರತ ಒಂದು 9 ದಿನ ಅಷ್ಟೇ, ಆಮೇಲೆ ಯಾವಾಗಲೂ ಇದ್ದಿದ್ದೆ. ಸೊ ಹಾಗಾಗಿ ಅದೇನೋ ಎಲ್ರಿಗೂ ಕೂಡ ವ್ರತ ಅದು ಕೂಡ ಕಂಪಲ್ಸರಿಲಿ ಇರಬೇಕು ಅಂತ ಹೇಳಿದ್ರೆ ಭಾರಿ ಕಷ್ಟ. ಇಲ್ದಿದ್ರೆ ನೀವೆಲ್ಲ ಹೆಚ್ಚಾಗಿ ವೆಜ್ಜಲ್ಲೇ ಇರ್ತೀರಿ, ಈ ಥರ ಡಯಟ್ ಅಂದ್ಕೊಂಡು. ಡಯಟ್ ಇದ್ರೂ ಕೂಡ ನಾನ್ ವೆಜ್ ಪಾರ್ಟ್ ಆಫ್ ಮೈ ಫುಡ್. ಸೊ ಪ್ರತಿನಿತ್ಯ ಸೇವಿಸುವಂಥದ್ದು. ಸೊ ನೀವು ರೂಪಾ ಹೇಗೆ ಆಚರಿಸ್ತೀರಿ ಮನೆಯಲ್ಲಿ? ಈ ಸರಿ ಒಂದು ಸ್ಪೆಷಲ್ ಹೇಳಿದರೆ ಮನೆಯಲ್ಲೇ ದೇವರನ್ನಿಟ್ಟು 9 days ಬೇರೆ ಬೇರೆ ಆ ಪರ್ಟಿಕ್ಯುಲರ್ ಡೇಗೆ ಬೇಕಾದಾಗೆ. ಸೊ ಹೊರಗಡೆ ಹೋಗುವಾಗಿಲ್ಲ ಯಾವಾಗಲೂ ಪ್ರತಿ ವರ್ಷದ ಥರ. ಸೊ ಮನೆಯಲ್ಲೇ ಆಚರಿಸುವಂಥದ್ದು, ಫ್ಯಾಮಿಲಿ ಜೊತೆ ಎಲ್ಲ ಒಂದು ಪೂಜೆ ಮಾಡಿ ದೇವರನ್ನು ಇಟ್ಟಿದ್ದೇನೆ. ಅಂದರೆ ದೇವರನ್ನ ಇಟ್ಟಿರೋದು ಅಂದರೆ ಹೇಗೆ? ಅಂದರೆ ಮಾಡಿ ನಾನೇ ಒಂದು ದೇವರಿಗೆ ವಿತ್ ಕೊಕೊನೆಟ್ ಇದರಲ್ಲಿ ಮಾಡಿ, ಅಕಾರ್ಡಿಂಗ್ ಟು ಅದು ಕಲರ್ಸ್ ಇರ್ತದಲ್ಲ 9 colours. ಸೊ ಹಾಗೆ ಚೇಂಜಸ್ ಮಾಡಿ ವರಮಹಾಲಕ್ಷ್ಮಿಗೆ ಕಳಶವನ್ನ ಇಡ್ತಾರೆ, ಅದೇ ರೀತಿ ಮನೆಯಲ್ಲೇ ಇಟ್ಟು ನೀವು ಈ ನವರಾತ್ರಿಗೆ ಫಸ್ಟ್ ಈ ನವರಾತ್ರಿಗೆ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಬೇರೆ ಬೇರೆ ಕಲರ್ಸ್ ಹೇಳ್ತಾರೆ. ಸೊ ಆ ರೀತಿಯಾಗಿ ಸೀರೆ ನೋಡಿಸಿ. ಸೊ ಇದು ವಿಶೇಷ ನೋಡಿ. ಸೊ ಕೋವಿಡ್ ಅಂತ ಎಲ್ಲರೂ ಅದನ್ನ ದೂಷಿಸ್ತಾ ಇದ್ರೆ, ಆಕ್ಚುಲಿ ಈ ಒಂದು ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂಥದ್ದು
ತುಂಬ ಒಳ್ಳೇದೇ ಮಾಡಿದೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಅಲ್ವಾ. ಇಲ್ದಿದ್ರೆ ಈ ಒಂದು ಸ್ವಲ್ಪ ಉದಾಸೀನತೆ ಹೊರಗಡೆ ಹೋಗಿ ಸಂಜೆ ಆಗುವಾಗ ಟೆಂಪಲ್ಗೆ ಹೋಗ್ತೇವೆ, ಒಂದೊಂದು ಟೆಂಪಲ್ಗೆ ಹೋಗಿ ಬರೋದು. ಮನೆಯಲ್ಲಿ ಏನು ಅಷ್ಟು ವಿಶೇಷ ಅಂತ ಮನೆಯಲ್ಲೇ ಮಾಡುವಾಗ ಎಷ್ಟು ಖುಷಿ ಅನ್ಸುತ್ತೆ ನಿಜವಾಗಿ ಅದಕ್ಕಿಂತ ಜಾಸ್ತಿ ಖುಷಿ. ಸೊ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಿ, ಅದು ಕೂಡ ಈ ವಿಶೇಷ ದಿನದಂದು 2 ದೇವಿಯ ಒಂದು ಸ್ವರೂಪ ಅಂತಲೇ ಹೇಳ್ಬೋದು. ಮಹಿಳೆ ದೇವಿಯ ಸ್ವರೂಪವೇ ಅಲ್ವಾ. ಸೊ ಹಾಗೇನೆ ಸೊ ಅದರಲ್ಲೂ ಕೂಡ ಆಲ್ಬಮ್ ಎಲ್ಲ ಮಾಡಿದಿರಿ. ಈ ಒಂದು ವಿಷಯವನ್ನು ಕೂಡ ಮಾತಾಡ್ತಾ ಇರೋಣ. ಆದರೆ ಅಡುಗೆ ಮನೆ ಕಾಯ್ತಾ ಇದೆ, 12:30 ಆಯಿತು ಅಂತ ಹೇಳಿದರೆ ಸೊ ಅಡುಗೆ ಏನಾದರೂ ತಯಾರಾಗ್ತಾ ಇರಬೇಕು. ಅಡುಗೆ ಮಾಡ್ತಾ ಮಾಡ್ತಾ ಮಾತಾಡೋಣ. ಸೊ ಅಡುಗೆ ಮನೆ ಕಡೆ ಹೋಗೋಣವಾ? ಎಸ್. ಸೊ ಅಡುಗೆ ಮನೆಗಂತೂ ಬಂದಾಯಿತು. ಸೊ ಈಗ ಏನಾದರೂ ಸ್ಪೆಷಲ್ ರೆಡಿ ಆಗಬೇಕು. ಅದು ಸರಿ, ಯಾವ ಅಡುಗೆ ಮಾಡ್ತಾ ಇದ್ದೀರಿ ಇವತ್ತು? ಯಾರು ಅಡುಗೆ ಮಾಡ್ತಿದ್ದೀರಾ ಅದನ್ನು ಕೇಳಬೇಕು. ಇಬ್ರು ಮಾಡ್ತಾ ಇದ್ದೇವೆ. ಇಬ್ರು ಮಾಡ್ತಿದ್ದೀರಿ? ನಾವೇ ಮಾಡ್ತೀರಾ? ಓಹ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಸ್ಪೆಷಲಿಸ್ಟ್ ಇನ್ ಕುಕಿಂಗ್. ಇಸ್ ಇಟ್ ಸೊ? ಸಮ್ವಾಟ್. ಲೆಟ್ ಮಿ ಸಿ. ಅಂದರೆ ನೋಡಬೇಕು, ಲಾಸ್ಟಲ್ಲಿ ಎಲ್ಲ ಗೊತ್ತಾಗುತ್ತೆ. ಸೊ ರೂಪ, ನೀವು ಕುಕ್ ಮಾಡ್ತೀರೋ ಮನೇಲಿ? ಮಾಡ್ತೇನೆ, ಮಾಡ್ಲೇಬೇಕಲ್ಲ? ಒಮ್ಮೊಮ್ಮೆ ಮಾಡ್ತೇನೆ. ಶಿ ಇಸ್ ಅ ಗುಡ್ ಕುಕ್ ಆ್ಯಕ್ಚುಲಿ. ಆಹಾ, Yes, ವೆರಿ ನೈಸ್. she knows it actually. ಸೊ ಯಾವಾಗಲೂ ಮಾಡಿ ಅವ್ರಿಗೆ ಕೊಡ್ತೀರಾ? ಕೊಡ್ತೇನೆ ನಾನು ಟೇಸ್ಟಿಂಗ್ ನೋಡ್ತಾ ಇರ್ತಾರಾ? ಬರ್ತಾರೆ. ಆ್ಯಂಡ್ ಅವ್ರ ಹಸ್ಬೆಂಡ್ ತುಂಬ ಪ್ರೇಸ್ ಮಾಡ್ತಾ ಇರ್ತಾರೆ. ಹೌದಾ? ವೆರಿ ನೈಸ್. ನೋಡೋಣ ಹೇಗಿರುತ್ತೆ ಅಂತೇಳಿ. ಸೊ ಅಲ್ಲ, ಇದು ಐರಾನಿಕಲಿ ಹೇಳ್ತಾ ಇದ್ದೀರಾ, ಏನು ಹೇಳ್ತಾ ಇದ್ದೀರಿ? ನಾನು ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಗೊತ್ತಾಗತ್ತೆ ನಿಮ್ಗೆ. ಸೊ ಓಕೆ, ಲೆಟ್ಸ್ ಸಿ. ಸೊ ಫಸ್ಟ್ ನಾನು ನೋಡ್ತಾ ಇದ್ದೀನಿ, ನಾವು ಸ್ವೀಟ್ ನೋಟಲ್ಲಿ ಸ್ಟಾರ್ಟ್ ಮಾಡುವಾಗಿದೆ. ಗಾಜರ್ ಅಲ್ವಾ? ಗಾಜರ್ ಕಾ ಹಲ್ವಾ. ಯಾರು ಮಾಡೋದು? ನಾನು ಮಾಡ್ತಾ ಇದ್ದೇನೆ. ನೀವು ಮಾಡ್ತಾ ಇದ್ದೀರಿ. ಸರಿ, ಹಾಗಾದ್ರೆ ಲೆಟ್ಸ್ ಬಿಗಿನ್. Yes. ಹೇಗೆ ಫಸ್ಟ್ ಸ್ಟಾರ್ಟಿಂಗ್ ಗ್ಯಾಸ್ ಆನ್ ಮಾಡಿ ಗ್ಯಾಸು ಹೊತ್ತಿಸ್ಬೇಕು. ನಾನು ಈ ಶುಭ ಕೆಲಸವನ್ನು ನಾ ಮಾಡ್ತೇನೆ. ಎಸ್. ಸೊ ನೆಕ್ಸ್ಟ್ ಈಗ ಗೀ ತೆಕ್ಕೊಂಡು ಡನ್. ಸ್ವಲ್ಪ ghee ಅಲ್ಲೇ ಇದೆ ಸ್ಪೂನ್. ಸ್ವಲ್ಪ ಗೀ ಹಾಕಬೇಕು. ಸೊ ಅದು ಮೆಲ್ಟ್ ಆಗಬೇಕು. ಮೆಲ್ಟ್ ಆಗಬೇಕು. ಎಸ್ ನವ್ಯ. ಎಸ್. ಸೊ ಇವ್ರು ಈ ಕಡೆ ಕುಕ್ ಮಾಡ್ತಾ ಇದ್ರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನೋಡೋಣ. ಓಕೆ. ನೀವು ಇತ್ತೀಚೆಗೆ ಆ್ಯಕ್ಚುಲಿ ನೀವಿಬ್ರು ಕೂಡ ಒಂದು ಆಲ್ಬಮ್ ಮಾಡಿದ್ರಿ ಅಲ್ಲ, ಫೋಟೋಶೂಟ್ ಐ ಗೆಸ್. ದೇವಿ ಅಂದ್ರೆ ಈ ದಸರಾ ಇದಕ್ಕೆ ಮೊನ್ನೆ ತಾನೇ ರಿಲೀಸ್ ಆಯ್ತು. ನವರಾತ್ರಿ. ಅದರ ಬಗ್ಗೆ ಏನಂದ್ರೆ ಎಲ್ಲರೂ ನವರಾತ್ರಿ ಅಂದ್ರೆ ನವದುರ್ಗರನ್ನು ಬರ್ತದೆ ಅವರ ಮೈಂಡಲ್ಲಿ. ಸೊ ವಿ ಥಾಟ್ ಆಫ್ ಇಂಟ್ರೊಡ್ಯೂಸಿಂಗ್ ದಿಸ್ ದಶಮಹಾವಿದ್ಯಾ ಅಂತ. ಅಂದ್ರೆ ಇದ್ರ ಬಗ್ಗೆ ಹೆಚ್ಚು ಜನಕ್ಕೆ ಅಷ್ಟು ಗೊತ್ತಿರೋದಿಲ್ಲ. information ಕೂಡ ಇರೋದಿಲ್ಲ. ದಶಮಹಾವಿದ್ಯಾ ಅಂದ್ರೆ ಕಾಳಿ ದೇವರದು 10 ರೂಪ. ಸೊ ಅದು ಯಾರಿಗೂ ಗೊತ್ತಿಲ್ಲ. ಕಾಳಿ ದೇವಿಯ 10 ರೂಪ. ನಾನು ಇದು ಪ್ರೋಮೋ ನೋಡಿದೆ, Okay. ಆಕ್ಚುಲಿ ಏನು ಅಂತ ಗೊತ್ತಾಗ್ಲಿಲ್ಲ. ದಶಮಹಾವಿದ್ಯಾ ಹೇಳಿ. ಸೊ ಕಾಳಿ ದೇವರ 10 ರೂಪ ಅಂದ್ರೆ ಯಾರಿಗೂ ಗೊತ್ತಿರೋದಿಲ್ಲ. ಮೋಸ್ಟ್ಲಿ ಇದು ನಾರ್ತ್ ಇಂಡಿಯಾದಲ್ಲಿ ಫೇಮಸ್ ಆಗಿರ್ತದೆ. ಸೊ ಅದು ಎಲ್ಲ ದೇವಿಗೆ 3rd ಐ ಅಂತ ಇರುತ್ತೆ. ಸೊ ನನ್ಗೆ ತುಂಬಾ ಫೋನ್ ಬಂದಿತ್ತು, ಅದು ಎಲ್ಲ ದೇವಿಗೆ ಥರ್ಡ್ ಐ ಯಾಕೆ ಉಂಟಂತ. So ಕಾಳಿಗೆ 3rd ಐ ಇರುತ್ತೆ. ಥರ್ಡ್ ಐ ಇದೆ. ಸೊ ಅವರ ರೂಪ ಅಂದ್ರೆ ಎಲ್ರಿಗೂ 3rd ಐ ಇರುತ್ತೆ. ಸೊ ನೀವು ಕಂಟಿನ್ಯೂ ಮಾಡಿ ಈ ಕಡೆ. Okay. ಸೊ ತುಂಬಾ ಕುತೂಹಲಕಾರಿಯಾದಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಇದು ಬೇಯ್ತಾ ಇದೆ. ಸೊ ನೆಕ್ಸ್ಟ್ ಕ್ಯಾರೆಟ್ ಹೀಗೆ ಸ್ಮ್ಯಾಶ್ ಮಾಡಿ. ಓಕೆ. ಸೊ ತುರಿದಿಟ್ಕೊಂಡಿದ್ದೀರಿ. ಹೌದು. ಹೇಳಿ ನವ್ಯ, ಇದು ಸ್ವಲ್ಪ ಬಾಡೋವರೆಗೂ ಫ್ರೈಯಾ? ಹೌದು. ಫ್ರೈ. ಸೊ 10 ಕಾಳಿ ದೇವಿಯ 10 ಸ್ವರೂಪ. ಹೌದು. ಸೊ ಇದರಲ್ಲಿ ನಿಮ್ಗೆ ಹಿಂದಿ ಸೀರಿಯಲ್ ಅಲ್ಲಿ ಆಲ್ರೆಡಿ ಅದರದ್ದೊಂದು ಫೇಸ್ ಮಾಡಿದ್ದಾರೆ. ಆದ್ರೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಕರ್ನಾಟಕದವ್ರಿಗಾಗ್ಲಿ ವಿ ಡೋಂಟ್ ನೋ ಅಬೌಟ್ ಇಟ್. ಅದಕ್ಕಾಗಿ ಒಂದು ಜನರಿಗೆ ಸ್ವಲ್ಪ ನಾಲೆಜ್ ನಮ್ಗೆ ಗೊತ್ತಿರೋದನ್ನು ಹೇಳಿದ್ದೇವೆ ಅದರಲ್ಲಿ. ಸೊ ಒಂದೊಂದು ದೇವಿಯ ಅವರು ಏನು ಯಾಕೆ ಬಂದ್ರು, ಹಾಗೆ ಯಾಕೆ ರೂಪ ತಗೊಂಡಿದ್ದಾರೆ, ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನೀವು ಇದರಲ್ಲಿ ಡಿಪಿಕ್ಟ್ ಮಾಡಿರೋಂಥದ್ದು ಎಷ್ಟು ಜನ ಟೋಟಲ್? ನಾವು 5 ಜನ 2 ಅವತಾರವನ್ನು ತಗೊಂಡಿದ್ದೇವೆ. ಓಕೆ. ಸೊ ಕಾಳಿ ಮಾತೆಯದೇ 10 ಸ್ವರೂಪ ಇದೆ ಅಲ್ವಾ? ಹೌದು. ದುರ್ಗಾ ಮಾತೆಯ 10 ಸ್ವರೂಪ, 9 ಸ್ವರೂಪ ಅಂತ ಹೇಳ್ತೀವಿ. ಅದರಲ್ಲಿ ಕಾಳಿ ಮಾತೆಯ 10 ಸ್ವರೂಪ. ಇದು ತುಂಬಾ ವಿಶೇಷವಾದಂಥದ್ದು. ಸೊ ಈಗ ಇನ್ನೊಂದು ಇನ್ಫಾರ್ಮೇಶನ್ ಇವ್ರು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಕುಕ್ಕಿಂಗ್. ಸೊ ಹಲ್ವಾ, ಸೊ ಕ್ಯಾರೆಟ್ ಹಲ್ವಾ ತಯಾರಿಸ್ತಾ ಇದ್ದಾರೆ. ಈಗ ಅದಕ್ಕೆ 1/2 ಬೌಲ್ ಅಷ್ಟು ಶುಗರ್ ಹಾಕಬೇಕು. ಓಕೆ. 1 ಕಪ್ ಕ್ಯಾರೆಟ್ ತುರಿಗೆ 1/2 ಕಪ್ನಷ್ಟು ಸಕ್ಕರೆ. ಹೌದು.
ಸೊ ನನಗೆ ನವ್ಯ ಹೇಳ್ತಾ ಇರುವಾಗ ಅವ್ರ ಹಸ್ಬೆಂಡ್ಗೆ ತುಂಬ ಇಷ್ಟ, ಯಾವಾಗಲೂ ಹೊಗಳ್ತಾರೆ ಅಂದರೆ ಒಂಥರ ಏನೋ ಅದರಲ್ಲಿ ಸಮಥಿಂಗ್ ಫಿಶಿ ಅನಿಸ್ತು. ಅದಕ್ಕೆ ನನಗೆ ಸ್ವಲ್ಪ ಇಲ್ಲ ನಿಮಗೆ ನಾನು ಮಾಡೋ ಇದು ಈಸಿ ಇದೆ ಅನಿಸುತ್ತೆ, ನೀವು ಈಗ ಮಾಡ್ತಾ ಇರೋದಲ್ವಾ? ಎಸ್, ತುಂಬ ಚೆನ್ನಾಗಿ ಫೈನ್ ಅದನ್ನು ತುರ್ಕೊಂಡ್ರೆ ಬೇಗ ಬೇಯುತ್ತೆ. ಇಲ್ಲಿದ್ರೆ ಕ್ಯಾರೆಟ್ ಹಲ್ವಾ ಅಂದರೆ ಬೇಯಿಸೋದೇ ಕಷ್ಟ, ಅಂದರೆ ತುಂಬ ಹೊತ್ತು ಅಲ್ಲ. ಸೊ ನೀವು ಸ್ವೀಟ್ ಜಾಸ್ತಿ ತಿಂತೀರಾ? ಇಬ್ಬರಲ್ಲಿ ಸ್ವೀಟ್ ಯಾರು? ಸ್ವೀಟ್ ಇಷ್ಟ ಆದರೆ ಅದು ಸ್ವೀಟ್ ತಿನ್ನೋದಿಲ್ಲ. ಈಗ ಕಂಪ್ಲೀಟ್ ಟಚ್ ನೋಡುವಾಗ ಗೊತ್ತಾಗ್ಬೋದು. ನಾನ್ ವೆಜ್ ಆದರೆ ಜಾಸ್ತಿ ಹೋಗುತ್ತೆ. ಹಾಂ ಹಾಂ ಹಾಂ. ನೆಕ್ಸ್ಟ್ ಕಾರ್ಡಮಮ್ ಸ್ವಲ್ಪ ಹಾಕಿ ದಿಸ್ ಫಾರ್ ದ ಫ್ಲೇವರ್. ಸೊ ಏಲಕ್ಕಿ ಮತ್ತು ಮಿಲ್ಕ್ ಹಾಕಿ ಸ್ವಲ್ಪ ಮಿಲ್ಕ್ ಹಾಕ್ಕೊಳ್ತೀವಿ. ಇಬ್ಬರು ಒಂದೊಂದು ಅಡುಗೆ ಮಾಡ್ತಾ ಇದ್ದೀರಿ. ಆ್ಯಕ್ಚುಲಿ ಈಗ ಯಾರ್ದು ಈಗ ಕಾಂಪಿಟೇಷನ್ ಆಯಿತು ಇಬ್ಬರಲ್ಲೂ. ಎಸ್, ಸೊ ಇಬ್ಬರು ಸ್ವೀಟ್ ಮಾಡಿದರೆ ಹೇಳ್ಬೋದಿತ್ತು. ಹೌದು. ನಿಮಗೆ ಚೆನ್ನಾಗಿದೆ ನಮ್ಮದೇ ಲೈಕ್ ಆಗ್ಬೋದು ಆಲ್ಮೋಸ್ಟ್. ಅದು ಯಾಕಂದರೆ ದಟ್ ಸ್ವೀಟ್ ಅಲ್ಲ. ಹಾಗೆ ಇನ್ನೊಂದು ಹೇಳ ಸೀಕ್ರೆಟ್, ನಂದು ಕೂಡ ಸ್ವಲ್ಪ ವೀಕ್ನೆಸ್ ಸ್ವೀಟ್. ಸೊ ಇದು ರೆಡಿನಾ? ಎಸ್, ರೆಡಿ. ಆಫ್ ಮಾಡ್ತೇನೆ. ಎಸ್, ಸುಮ್ಮನೆ ಸ್ವಲ್ಪ ಆಚೆ ಈಚೆ ಮಾತಾಡ್ತಾ ಇರುವಾಗ ಕ್ಯಾರೆಟ್ ಹಲ್ವಾ ಆಯಿತು, ರೆಡಿ ಆಯಿತು. ಸೊ ಕ್ಯಾರೆಟ್ ಹಲ್ವಾ ಮಾಡೋದು ಒಂದು ನನಗೆ ಮೊದಲಿಗೆ ಅಡುಗೆಯಲ್ಲಿ ತುಂಬ ಸ್ವೀಟ್ ಕಷ್ಟಪ್ಪ ಬೇಡ ಮಾಡೋದು ಅಂತ ಆಗಿದ್ದು ಯಾವುದು ಗೊತ್ತಾ? ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಈಗ ಸ್ವಲ್ಪ ಪಳಗಿದ್ವಿ. ಆ್ಯಕ್ಚುಲಿ ಕ್ಯಾರೆಟ್ ಹಲ್ವಾ ಮಾಡೋ ಫಸ್ಟ್ ಟೈಮ್ ಇವ್ರಿಗೆ ಹಾಲು ಹಾಕ್ತಾರೋ ನಾನು ಹಾಗೇ ನೋಡ್ತಾ ಇದ್ದೆ. ನಾ ಫಸ್ಟ್ ಟೈಮ್ ಹಾಲು ಹಾಕಿದ್ದು, ಅದು ಕ್ಯಾರೆಟ್ ಇಲ್ಲಿದೆ, ಹಾಲು ಇಲ್ಲಿದೆ. ಇದು ಬೇಯಿಸಿ 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 ಹಬ್ಬ ನಂಗೆ ಸಾಕಾಗೋಗಿತ್ತು. ಸೊ ಈಗ ಗೊತ್ತಾಗಿದೆ ಅಷ್ಟು ಹಾಕೊಳ್ಬಾರ್ದು ಅಂತ. ಸೊ ಸೂಪರ್ಬ್ ಆಗಿರುವಂಥ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತಲ್ಲ? ಎಸ್, ಡನ್. ಸೊ ಗೋಡಂಬಿ ಉದುರಿಸ್ಬಿಟ್ಟಿದ್ದಾರೆ. ಟೇಸ್ಟ್ ಮಾಡಿ ಒಳ್ಳೇದಿದೆ ಅಂತ ಹೇಳಿ. ಸೊ ಶಿ ಇಸ್ ಡ್ರೈವಿಂಗ್. ಬಿಸಿ ಬಿಸಿಯಾಗಿ ಮಾತಾಡ್ತಾ ಮಾತಾಡ್ತಾ ಹಾಗೇ ತಯಾರಾದಂಥ ಕ್ಯಾರೆಟ್ ಹಲ್ವಾ, ಹಬ್ಬದ ಪ್ರಯುಕ್ತ ತಯಾರಿಸಿದಂಥ ಕ್ಯಾರೆಟ್ ಹಲ್ವಾ ತುಂಬ ಟೇಸ್ಟಿಯಾಗಿರ್ಬೋದು. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕ್ಯಾರೆಟ್ ಹಲ್ವಾ ತಯಾರಿಸುವ ವಿಧಾನ: ಮೊದಲು 2 ಚಮಚ ತುಪ್ಪ ಹಾಕಿ ಬಿಸಿಯಾದ ನಂತರ ತುರಿದ ಕ್ಯಾರೆಟ್ ತುರಿಯನ್ನು ಹುರಿದು ಬೇಯಿಸಿ. ಕ್ಯಾರೆಟ್ ಬೆಂದ ನಂತರ ಅದರ ಅರ್ಧದಷ್ಟು ಸಕ್ಕರೆ, ಸ್ವಲ್ಪ ತುಪ್ಪ ಹಾಕಿ ಬೇಯಿಸಿ. ಆನಂತರ ಸ್ವಲ್ಪ ಏಲಕ್ಕಿ, ಹಾಲು ಹಾಕಿ ಬೇಯಿಸಿ. ಹಾಲು ಹಾವಿಯಾಗುವವರೆಗೂ ಬೇಯಿಸಿ. ಕೊನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಉದುರಿಸಿ ಸರ್ವ್ ಮಾಡಿ. ಈಗ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ. ಕ್ಯಾರೆಟ್ ಹಲ್ವಾ ಘಮ ಬರ್ತಾ ಇದ್ದರೆ ಒಂದು ಸ್ಪೂನ್ ಹಾಗೆ ತಿನ್ನೋಣ ಅನ್ನಿಸ್ತಾ ಇದೆ. ಬಟ್ ಸ್ವೀಟ್ ಯಾವಾಗಲೂ ಬಿಸಿ ಬಿಸಿ ಇರುವಾಗ ತಿನ್ನಬಾರ್ದು, ಸ್ವಲ್ಪ ತಣ್ಣಗಾಗಬೇಕು, ಆವಾಗಲೇ ಅದರ ಟೇಸ್ಟ್ ಸೂಪರ್ ಆಗಿರೋದು. ಹಾಗೆಯೇ ಇನ್ನೊಂದು ಎಕ್ಸಾಮ್ ಕೊಡೋದಕ್ಕೆ ನವ್ಯ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ, ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ, ಹಾಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೂಪರ್ವಾಗಿರುವಂಥ ಒಳ್ಳೆ ಘಮ ಬರ್ತಾ ಇದೆ. ಕ್ಯಾರೆಟ್ ಹಲ್ವಾ ರೆಡಿ ಇದೆ. ಸೊ ನೆಕ್ಸ್ಟ್ ನವ್ಯ ಅವರು ಡಿಫ್ರೆಂಟ್ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಅಂತ ಇನ್ನೂ ರಿವೀಲ್ ಮಾಡಿಲ್ಲ. ಯಾವ ಡಿಶ್ ಬನ್ನಿ ಕೇಳೋಣ. ಓಕೆ ನವ್ಯ, ಈಗ ನೀವು ಕುಕ್ ಮಾಡ್ತಾ ಇದ್ದೀರಿ, ನಿಮ್ಮ ಎಕ್ಸಾಮ್ ಸ್ಟಾರ್ಟ್. ಓಕೆ, ಏನು ಮಾಡ್ತಾ ಇದ್ದೀರಿ? ಸೊ ನಾನು ಪನ್ನೀರ್ ಬಟರ್ ಮಸಾಲ ಮಾಡ್ತಿದ್ದೀನಿ.
ಸೊ ವೆರಿ ಪನ್ನೀರ್ ಬಟರ್ ಮಸಾಲ. ಅರೆ ರೇ, ಸೊ ಪನ್ನೀರ್ ಬಟರ್ ಮಸಾಲ ತಿಂತೀರಾ ಮಾಡೋದೇ ಮಾತ್ರ? ಇಲ್ಲ ತಿಂತೇನೆ. ಇದು ಲಾಕ್ಡೌನ್ ಅಲ್ಲಿ ಪ್ರಿಪೇರ್ ಆದ ರೆಸಿಪಿ. ಓಕೆ. ಸೊ ಎಲ್ಲ ಲಾಕ್ಡೌನ್ ಅಲ್ಲಿ ಹೊಸ ಹೊಸ ಕುಕ್ಸ್ ಎಲ್ಲ ಹೊರಹೊಮ್ತಾ ಇದ್ದಾರೆ ಅಲ್ವಾ? ಸೊ ಅದರಲ್ಲಿ ನೀವು ಕೂಡ. ಸೊ ಮಾಸ್ಟರ್ ಶೆಫ್ ಶುರು ಮಾಡಿ. ಓಕೆ. ಪ್ಯಾನ್ ಬೇಕಾ? ಹೌದು. ಎಸ್, ಗ್ಯಾಸ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡ್ವಿ. ನೆಕ್ಸ್ಟ್ ಇನ್ನು ಆಯಿಲ್ ಆಯಿಲ್. ಸೊ ನವ್ಯ, ಇಷ್ಟು ಡಯಟ್ ಕಾನ್ಷಿಯಸ್ ಎಲ್ಲ ಹೇಳ್ತೀರಿ, ಓಕೆ. ಆದರೆ ಈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆಲ್ಲ, ಇದರಿಂದ ನೀವು ಯಾವ ರೀತಿಯಾದಂಥ ಅಡುಗೆ ಮಾಡಿದ್ರು ಇದು ಕೊಲೆಸ್ಟ್ರಾಲ್ ಫ್ರೀ ಓಕೆ ಆ್ಯಂಡ್ ವಿಟಮಿನ್ ADE ಎನ್ರಿಚ್ಡ್ ಆಯಿಲ್. ಹಾಗಾಗಿ ಸೊ ಫ್ರೈಡ್ ಡಿಶ್ ಮಾಡ್ತೀರಾ ಅಥವಾ ಹಾಗೆ ಎಣ್ಣೆಯಲ್ಲಿ ಹಾಕಿ ಏನಾದರೂ ಮಾಡ್ತೀರಾ, ಆರಾಮ್ಸೆ ಸೇವಿಸ್ಬೋದು. ಏನು ಕೊಲೆಸ್ಟ್ರಾಲ್ ಬರೋದಿಲ್ಲ. ಓಕೆ ಓಕೆ. ನನಗೊಂದು ಆಪ್ಷನ್ ಸಿಕ್ತು. ಹಾಂ ಅಲ್ವಾ? ಈಟ್ ಆಯಿಲಿ ಫುಡ್. ವೆರಿ ನೈಸ್. ಎಸ್, ಡಯಟ್ ಅಂತ ಹೇಳು, ನಾನು ತಿಂತೀನಿ. ಅಲ್ಲ, ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಹೇಳಿಲ್ಲ ಅಂದ್ರೆ ನಾವೆಲ್ಲ ಸ್ವಲ್ಪ ಹೆಲ್ದಿ ನಾವು ತಿಂತೀವಿ ಅಂತ. ಇವ್ರು ಸೊಬ್ಲು ನೋಡಿದ್ರೆ ಸುಕುಡು ಥರ ಇದ್ದಾರಲ್ಲ, ಅದಕ್ಕೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಎಸ್. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಸೊ ಬಿಸಿ ಆದ ನಂತರ ಆನಿಯನ್, ಇದು ಆಪ್ಷನಲ್ ಆ್ಯಕ್ಚುಲಿ, ನಾನು ಹಾಕ್ತೀನಿ. ಸೊ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದು? ಇಂಗ್ಲಿಷ್ ಒಂದು, ತುಳುವಲ್ಲಿ, ಕನ್ನಡದಲ್ಲಿ ಕನಸು ಮಾರಾಟಕ್ಕಿದೆ. ಜಾನ್ವರಿ 15th ರಿಲೀಸ್ ಆಗ್ತಿದೆ. ಸೊ ಟಿಕೆಟ್ ಅದರದ್ದು ಈಗನೇ ಕನಸು ಮಾರಾಟಕ್ಕಿದೆ, ಸೇಲ್ ಮಾಡ್ತಿದ್ದಾರೆ. ಸೊ ಯಾರು ತಗೊಳ್ಳಿಲ್ಲ, ಬೇಗ ತಗೊಳ್ಳಿ. ಸೊ ಅಲ್ಲೇ ಪ್ರಮೋಷನ್ ಮಾಡಿಬಿಟ್ರು ಅಲ್ವಾ? ಹುಷಾರ್. ಸೊ ಆನಿಯನ್ ಸ್ವಲ್ಪ ಎಷ್ಟೊತ್ತಿದು ಫ್ರೈ ಮಾಡಬೇಕು? ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಬಿಕಾಸ್ ಆನಿಯನ್ ಎಲ್ಲ ಹಾಕಿದ್ಮೇಲೆ ವಿ ಆರ್ ಗೋಯಿಂಗ್ ಟು ಗ್ರೈಂಡ್ ಇಟ್. ಸೊ ಟೊಮ್ಯಾಟೊ ಓಕೆ, ಎಲ್ಲ ಒಟ್ಟಿಗೆ ಹಾಕೋದು. ಎಲ್ಲ ಒಟ್ಟಿಗೆ ಹಾಕೊಳ್ಳೋದಾ? ಹಾಂ. ಚಿಲ್ಲಿ ಹಾಂ. ಆ್ಯಂಡ್ ಕ್ಯಾಶು. ಓಕೆ, ನಾನು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ನೀವೆಲ್ಲ ಹಾಕ್ಕೊಳ್ಳಿ ಫಸ್ಟ್ ಅಂತೇಳಿ. ಹಾಕ್ಕೊಳ್ಳಿ. ಆಮೇಲೆ ತಿನ್ನಬೇಕು ನಾನು ಮತ್ತು ನೀವಲ್ಲ ರೂಪಾ? ಸೊ ರೂಪಾ, ಎಸ್, ನಿಮ್ಮ ಯಾವ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್? ಸೊ ಗೋಡಂಬಿ ಬಾದಾಮ್ ಶಾರ್ಟ್ ಮೂವಿ ಒಂದು ನಮ್ಮದೇ ನಮ್ಮದೇ ಒಂದು ಸ್ಟೋರಿ ಮಾಡಿ ಬರ್ತಾ ಇದೆ. ಟೈಟಲ್ ರಿವೀಲ್ ಮಾಡಲಿಲ್ಲ, ಸೊ ಮಾಡೋದಿಲ್ಲ ಈಗ. ಟೈಟಲ್ ರಿವೀಲ್ ಮಾಡ್ತಾ ಇಲ್ಲ? ಇಲ್ಲ ಮಾಡ್ತಾ ಇಲ್ಲ. ಓಕೆ, ಇಟ್ ಇಸ್ ಅ ಶಾರ್ಟ್ ಸ್ಟೋರಿ ಆಫ್ 5 minutes. ಓಕೆ. ಸೊ ಅದು ಕೂಡ OTTಯಲ್ಲಿಯಾ? ಯಾವುದು? ಅದು ಕೂಡ ರಿಲೀಸ್ ಆಗೋದು OTT ಅಥವಾ ಯೂಟ್ಯೂಬ್? ಯಾವುದು ಈ ಥರ? ಯೂಟ್ಯೂಬ್ ಅಂತ ಯೂಟ್ಯೂಬಲ್ಲಿ ಬರುತ್ತೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಒಂದಾದ್ಮೇಲೆ ಒಂದು ನೋಡ್ಕೊಳ್ತಾ ಇದ್ದೀನಿ. ಸೊ ಫುಲ್ ರಿಚ್ ಡಿಶ್ ಅಲ್ವಾ? ರಿಚ್ ಆ್ಯಂಡ್ ಈಸಿ ಟು ಮೇಕ್. ಸೊ 15 minutes ಇದಾಗಬೇಕು. ಕ್ಲೋಸ್ ಮಾಡೋದು. ಲಿಡ್. ನೀರು ಹಾಕ್ಬೇಕಾ? ಬೇಡ ಹಾಗೆ. ಓಕೆ. ಸಾಲ್ಟ್ ಏನೋ ಹಾಕೊಳ್ಳೋದಿಲ್ಲ? ಇಲ್ಲ. ನಾನು ನೆನ್ಪು ಮಾಡ್ತಾ ಇದ್ದೀನಿ ಮಧ್ಯೆ. ಓಕೆ. ರೂಪಾ, ನೀವು ಇದಕ್ಕಿಂತ ಮುಂಚೆ ಇನ್ನೊಂದು ಬ್ಯೂಟಿ ಪ್ಯಾಜೆಂಟ್ ಅಲ್ಲಿ ಮಾಡಿದ್ರಿ 2019. ಮಿಸಸ್ ಮ್ಯಾಂಗ್ಲೋರ್. ದಟ್ ವಾಸ್ ಮೈ ಫಸ್ಟ್ ಪ್ಯಾಜೆಂಟ್. ಅದು ನಂದು ಕರಿಯರ್ ಸ್ಟಾರ್ಟ್ ಮಾಡಿದೆ ಆ ಪ್ಯಾಜೆಂಟ್ ಅಲ್ಲಿ. ಓ, ಮಿಸಸ್ ಮ್ಯಾಂಗ್ಲೋರಿಂದ. ಸೊ ಅದರಲ್ಲೂ ಕೂಡ ಟೈಟಲ್ ಎಲ್ಲ ವಿನ್ ಆಗಿದೆ. ಮಿಸಸ್ ಪಾಪ್ಯುಲರ್, ಮಿಸಸ್ ಸೋಷಿಯಲ್ ಮೀಡಿಯಾ. ಇದನ್ನು ಈಗ ಮಿಕ್ಸಿಲಿ ಗ್ರೈಂಡ್ ಮಾಡುವ. ಆಫ್ ಅಲ್ಲ? ಎಸ್. ಸೊ ಸ್ವಲ್ಪ ತಣ್ಣಗಾಗಲಿ ಅದು. ತಣ್ಣಗಾಗಲಿ. ಈಗ ಮಿಕ್ಸಿಲಿ ಗ್ರೈಂಡ್ ಮಾಡಬೇಕಿದೆ. ಸೊ ಸ್ವಲ್ಪ ತಣ್ಣಗಾಯಿತು ಹಾಗೆ. ಮಸಾಲೆ ಇದೆ ಕಡಾಯಲ್ಲಿ ಅಲ್ವಾ? ಎಸ್. ಮಸಾಲ ಎಲ್ಲ ಅದರಲ್ಲೇ ಇದೆ, ಹಾಗಾಗಿ. ಓಕೆ. ಸೊ ನೀರು ಹಾಕಬೇಕಾ? ಸ್ವಲ್ಪ. ಎಸ್. ಸಾಕಾ? ಫೈನ್ ಪೇಸ್ಟ್ ಸಾಕು? ಎಸ್. ಸೊ ಲೆಟ್ ಇಟ್ ಕೂಲ್ ಡೌನ್. ಗ್ಯಾಸ್ ಆನ್ ಮಾಡಬೇಕು.
ಆಯಿಲ್ ಬೇಕಾ? ಆಯಿಲ್ ಬೇಡ. ವಿಲ್ ಟೇಕ್ ಬಟರ್ ನಾವು. ಓಕೆ. ಸೊ ಬಟರ್ ಮಸಾಲ ಅಲ್ಲ, ಸೊ ಲಾಟ್ಸ್ ಆಫ್ ಬಟರ್ ಸೊ ಫುಲ್ ಆಫ್ ಫ್ಯಾಟ್. ವಿಚ್ ಶಿ ಲವ್ಸ್. ಐ ಲೈಕ್ ಬಟರ್. ರೆಡ್ ಚಿಲ್ಲಿ ಪೌಡರ್. ಸೊ ಈಗಲೇ ಹಾಕೊಳ್ಳೋದು? ಎಸ್. ಓಕೆ. ಸೊ ಆಗಲೇ ಆಯಿಲ್ ಹೇಳಿದೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರುವಾಗ ಘಮ ಅಂದ ತಕ್ಷಣ ಎಲ್ಲರೂ ಓಡಿ ಬರಬೇಕಲ್ಲ. ಎಸ್. ಸೊ ಏನಾದರೂ ಸ್ವಲ್ಪ ಪೌಡರ್ ಹಾಕ್ತಾ ಇದ್ದರೆ ಆ ಒಂದು ಘಮ ಹಾಗೆ ಬರುತ್ತೆ. ಅದು ಈ ಅರುಣಾ ಮಸಾಲ ಅವರ ಬೇರೆ ಬೇರೆ ಇದು ಪ್ರಾಡಕ್ಟ್ಸ್ ಇದೆ. ರೆಡಿ ಟು ಈಟ್ ಕೂಡ ಇದೆ. ಯಾವತ್ತಾದರೂ ನಿಮಗೆ ಮಾಡೋದಕ್ಕೆ ಏನಾದರೂ ಅಡುಗೆ ಮಾಡೋದು ಬೇಸರ ಅನ್ನಿಸ್ತು ಅಂತಂದರೆ ಇದನ್ನು ಬಳಸ್ಕೊಳ್ಬೋದು. ಹಾಕಬೇಕಾ? ನಾನು ಸ್ವಲ್ಪ ಸ್ಪೈಸಿ ತಿನ್ನೋಳು. ಸೇಮ್ ಇಯರ್. ಸೇಮ್ ಯಾರ್? ಓಕೆ. ಸೊ ಎಲ್ಲರ ವೆರಿ ಸ್ಪೈಸಿ, ವೆರಿ ಸ್ಪೈಸಿ. ಆ್ಯಂಡ್ ಶಿ ನವ್ಯ ಅವರ ಎಕ್ಸ್ಪೀರಿಯನ್ಸ್ ಕೂಡ ವೆರಿ ಮಾಡಿದ್ದಾರೆ. ವೆರಿ ಸ್ಪೈಸಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ವಿಲ್ ಆ್ಯಡ್ ದಿಸ್ ಪೇಸ್ಟ್. ಅಷ್ಟು ಥಿಕ್ ಆಗಿದೆ ಅಲ್ಲ, ನೋಡ್ತಾ ಇರುವಾಗಲೇ ಗೊತ್ತಾಗುತ್ತೆ. ಇಟ್ಸ್ ವೆರಿ ಕ್ರೀಮಿ ಆ್ಯಂಡ್ ರಿಚ್ ಗ್ರೇವಿ. ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಎಸ್. ಇನ್ನೊಂದೇನೋ ಪ್ರಾಜೆಕ್ಟ್ ಇದೆ ದಶಮಹಾವಿದ್ಯದ ಜೊತೆಗೆ ಅಂತ ಏನೋ ಕೇಳ್ಪಟ್ಟೆ. ಸೊ ನಿಜವಾ? ಹೌದು. ಇವನ್ ಅದು ಕೂಡ ನವರಾತ್ರಿಗೆ ಅಂತ ನಾವು ಮಾಡಿದ್ದು ಒಂದು ದೇವಿಯ ಕಾನ್ಸೆಪ್ಟ್ ಅಲ್ಲಿ. ಸೊ ಯಾರು ಅವತಾರದು ಇದು ಹಾಕ್ಲಿಲ್ಲ ನಾವು. ಇಟ್ ಈಸ್ ಜಸ್ಟ್ ಆಲ್ಬಮ್ ಕೈಂಡ್ ಆಫ್ ಸಾಂಗ್ ಬಟ್ ಬ್ಯೂಟಿಫುಲ್ ಆಗಿದೆ. ಇದು ಆಲ್ಬಮ್ ಸಾಂಗ್. ಹೌದು. ಸೊ ನಾನು ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಸೊ ಇದು ಯಾವಾಗ ರಿಲೀಸ್ ಅಂತ ಏನಾದರೂ ಇದೆಯಾ? ವಿ ಡಿಂಟ್ ಡಿಸೈಡ್. ಓಕೆ. ಬಟ್ ವೆರಿ ಸೂನ್. ವೆರಿ ಸೂನ್. ಸೊ ಈ ಮಕ್ಕಳಿಗೆಲ್ಲ ಏನೂ ಸಿಗಲ್ಲ, ಆ ಥರ ತರಕಾರಿ ಎಲ್ಲ ಇರಬಾರ್ದಲ್ಲ ಅಂಥವ್ರಿಗೆ ಇದು ಫಿಟ್. ಯಾಕಂದ್ರೆ ನಾನು ಕೂಡ ಏನು ದಾಲ್ ಮಾಡಿದ್ರೆ ಟೊಮೆಟೊ ಸೈಡ್, ಚಿಲ್ಲಿ ಸೈಡ್ ಹಾಗೆ. ಸೊ ಇದರಲ್ಲಿ ಎಲ್ಲ ಅದರಲ್ಲೇ ಬ್ಲೆಂಡ್ ಆಗಿದೆ. ಎಲ್ಲ ಒಂದೇ ಸರಿ ಬ್ಲೆಂಡರ್ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಕೊಟ್ರೆ ಗೊತ್ತೇ ಆಗೋದಿಲ್ಲ. ತುಂಬಾ ಟೇಸ್ಟಿ ಇದೆ ತಿಂತಾರೆ. ಇಲ್ದಿದ್ರೆ ಈಗ ಬೇರೆ ತರಕಾರಿ ಹಾಕಿದ್ರು ಪನ್ನೀರ್ ಇದ್ರೆ ಬರೀ ಪನ್ನೀರನ್ನೇ ತಿಂತಾರೆ. ಸೊ ಈಗ ನಾನು ಪನ್ನೀರ್ ಆ್ಯಡ್ ಮಾಡ್ತೀನಿ. ಸೊ ನಾವ್ಯಾ ಇದು ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ ಒಳ್ಳೆ ಅಡುಗೆ ಮಾಡ್ತೀರಿ ಅಂತೇಳಿ. ಇನ್ನೊಂದು ಇದಕ್ಕೆ ಆ್ಯಡ್ ಮಾಡ್ಬೋದು. ಆ್ಯಂಡ್ ಐ ಲವ್ ಇಟ್ ವೆರಿ ಮಚ್. ಕಸೂರಿ ಮೇಥಿ ಅಂತಲ್ಲ, ಅದು ಕೂಡ ಹಾಕೊಳ್ಬೋದು. ಇದು ಅರುಣಾ ಮಸಾಲ ಅವರ ಕಸೂರಿ ಮೇಥಿ ಕೂಡ ಇದೆ. ಹಾಗೆ ಈಗ ಕೈಯಲ್ಲಿ ಇಚ್ಚುಕಿ ಹಾಗೆ ಹಾಕೊಳ್ಬೋದು. ಕ್ಯಾಪ್ಸಿಕಮ್. ಓಕೆ. ಐ ಲವ್ ಇಟ್. ಯಾವುದೇ ಡಿಶಲ್ಲಿ ಈ ಥರದ್ದೆಲ್ಲ ಮಾಡುವಾಗ ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ. ಎಸ್. ಕ್ರೀಮ್ ಹಾಕೋ ಸ್ವಲ್ಪ. ಬಟ್ ಕುಕಿಂಗ್ ಬರುತ್ತೆ ಹುಡುಗಿಗೆ, ಪರವಾಗಿಲ್ಲ. ಮಾಡ್ತಾ ಇರುವಾಗ ಗೊತ್ತಾಗುತ್ತೆ ಅಲ್ವಾ? ಸೊ ಇಟ್ಸ್ ರೆಡಿ. ವಿಲ್ ಸರ್ವ್. ಎಸ್. ಬಿಸಿ ಬಿಸಿ ಪನ್ನೀರ್ ಬಟರ್ ಮಸಾಲ. ಥ್ಯಾಂಕ್ ಯು. ಬಿಸಿ ಬಿಸಿಯಾದಂಥ ಪನ್ನೀರ್ ಬಟರ್ ಮಸಾಲ, ಫುಲ್ ಬಟರ್ ಮಸಾಲ. ಎಸ್, ಥ್ಯಾಂಕ್ ಯು. ವೆರಿ ರಿಚ್. ಸೊ ತುಂಬ ರಿಚ್ ಆಗಿರುವಂಥ ಥಿಕ್ ಆಗಿರುವಂಥ ಪನ್ನೀರ್ ಬಟರ್ ಮಸಾಲ. ಘಮ ಅಂತೂ ಸಖತ್ತಾಗಿ ಬರ್ತಾ ಇದೆ. ಪರವಾಗಿಲ್ವೇ, ಇಬ್ಬರು ಕೂಡ ಸಖತ್ತಾಗಿ ಅಡುಗೆ ಮಾಡ್ತಾರೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಘಮ ಬರ್ತಾ ಇದ್ರೆ ಬೇಗ ಕಾರ್ಯಕ್ರಮ ಮುಗಿಸಿ ತಿಂದುಬಿಡೋಣ ಅನಿಸ್ತಾ ಇದೆ. ಅಷ್ಟು ಟೇಸ್ಟಿಯಾಗಿ ಒಳ್ಳೆ ಘಮ ಬರ್ತಾ ಇದೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪನ್ನೀರ್ ಬಟರ್ ಮಸಾಲ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ
ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ಟೊಮ್ಯಾಟೊ, ಹಸಿಮೆಣಸು, ಗೋಡಂಬಿ, ಬಾದಾಮಿ, ಚಕ್ಕೆ, ಲವಂಗ, ಪತ್ತ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಬೇಯಿಸಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ 1 ಚಮಚ ಬೆಣ್ಣೆಯನ್ನು ಬಿಸಿ ಮಾಡಿ ಅರುಣ ಮೆಣಸಿನ ಪುಡಿ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಬಳಿಕ ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಪನ್ನೀರ್ ಹಾಗೂ ಫ್ರೆಶ್ ಕ್ರೀಮ್ ಹಾಕಿ ಬೇಯಿಸಿಕೊಳ್ಳಿ. ಈಗ ರುಚಿಕರ ಪನ್ನೀರ್ ಬಟರ್ ಮಸಾಲ ಚಪಾತಿ ಪೂರಿಯೊಂದಿಗೆ ಸವಿಯಲು ಬಲು ಚೆನ್ನ. ಸೊ ಇಬ್ಬರು ತಯಾರಿಸಿದಂಥ 2 ಡಿಶ್, ಹಾಗೆಯೇ ಇಬ್ಬರು ಕೂಡ ಈಗ ರಿಸಲ್ಟ್ಗೆ ಕಾಯ್ತಾ ಇದ್ದೀರಿ ಅಲ್ವಾ? ಸೂಪರ್. ಆದರೆ ಈಗ ಉಲ್ಟಾ, ನೀವಿಬ್ಬರು ಉಲ್ಟಾ, ನೀವು ಮಾಡಿದ್ದನ್ನು ಎಕ್ಸ್ಚೇಂಜ್ ಮಾಡಿ ಟೇಸ್ಟ್ ನೋಡಬೇಕು. ಓಕೆ ಓಕೆ ಡನ್. ಓಕೆ ಎಸ್, ನೀವು ಟೇಸ್ಟ್ ನೋಡಿ, ಆಮೇಲೆ ನಾನು ನಿಮಗೆ ತಿನ್ನಿಸ್ತೀನಿ. ರೂಪಕ್ಕೋಸ್ಕರ ನಿಮಗೋಸ್ಕರ ತಿಂತಿದ್ದೇನೆ. ವಿತ್ ಕ್ಯಾಶು. ಓಕೆ ವಿತ್ ಕ್ಯಾಶ್ಯೂ. ನೈಸ್. ಚೆನ್ನಾಗಿದೆ. ನಾನೊಂದು ತಿನ್ನಿಸ್ಲಾ? ಸೊ ಸಿಹಿ ತಿನ್ನಿಸ್ಬೇಕಲ್ಲ. ಸೊ ನೀವು ಸ್ವಲ್ಪ ತಿನ್ನಿಸಿ ನೋಡಿ. ವೆರಿ ನೈಸ್. ಸ್ವಲ್ಪ 1 ಸ್ಪೂನ್ ಹೋಯ್ತು. ಅಲ್ವಾ? ವೆರಿ ನೈಸ್. ಸೊ ನೀವು ಟೇಸ್ಟ್ ನೋಡಿ. ಪ್ರೌಡ್ ಆಫ್ ಯು. ಓಕೆ ಕ್ಯಾನ್ ಸಿ. ಎಸ್, ನೀವು ಓ ಎಸ್, ಇಬ್ರು ಒಟ್ಟಿಗೆ ಟೇಸ್ಟ್ ನೋಡೋಣ. ಹ್ಯಾಪಿ ದಸರಾ ಟು ಯು. ವೆರಿ ನೈಸ್. ವೆರಿ ನೈಸ್. ಪ್ರೌಡ್ ಆಫ್ ಸೊ ಕ್ಯಾರೆಟ್ ಅಲ್ವಾ, ಐಸ್ ಕ್ರೀಮ್ ವೆನಿಲಾ. ವೆರಿ ನೈಸ್. ಓ ಮೈ ಗಾಡ್. ದಟ್ಸ್ ನೈಸ್. ತುಂಬಾ ಚೆನ್ನಾಗಿರುತ್ತಲ್ವಾ? ಬಿಸಿ ಕ್ಯಾರೆಟ್ ಹಲ್ವಾ, ಅದ್ರ ಜೊತೆಗೆ ಐಸ್ ಕ್ರೀಮ್, ಮಜಾನೇ ಬೇರೆ. ಬಟ್ ಈ ಥರನೂ ಇದ್ರೆ ಆ್ಯಕ್ಚುಲಿ ಈ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡಿದ್ರೆ ಹೋಗ್ತಾ ಬರ್ತಾ ಸಾಕು ಜಾಸ್ತಿ ಆಯಿತು ಅಂತ ಬಿಡ್ತೀವಿ. ಬಟ್ ಹೋಗೋ 1 ಸ್ಪೂನ್ ಹೋಗುತ್ತೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಇವರಾಯಿತು ಪಾಸ್ ಆದರು, ನೀವು ನೋಡ್ಬೇಕೀಗ. ಸೊ ಹಾಕೋದೆಲ್ಲ ಹಾಕ್ತಾ ಇದ್ರಿ, ಸ್ಪೈಸಿ, ಅವ್ರ ಸ್ಪೈಸಿ, ವೆರಿ ಸ್ಪೈಸಿ ಹೇಳಿ ಹಾಕಿದ್ದೀವಿ, ನೋಡೋಣ. ನೋಡಿ, ನೀವು ತಿನ್ನಿ, ನೀವು ರಿಸಲ್ಟ್ ಹೇಳಿ ಮತ್ತೆ ನಾನು ತಿಂತೀನಿ. ಪನ್ನೀರ್ ಬೇಕು. ಒಳ್ಳೆ ಅಡುಗೆ ಮಾಡ್ತಾಳಪ್ಪ. ವೆರಿ ಗುಡ್. ನೈಸ್. ಓಕೆ ಐ ಸಿ. ಟೇಸ್ಟ್. ಓಕೆ ತಗೊಳ್ಳಿ. ಒಳ್ಳೆದಾಗಿದೆಲ್ಲ. ಸೊ ಚಪಾತಿ ಅಥವಾ ರೋಟಿ ಏನಾದರೂ ತರಿಸಿ ತಿನ್ನಬೇಕು, ಖಾಲಿ ಮಾಡೋದು. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಹಬ್ಬದ ಪ್ರಯುಕ್ತ ಇಬ್ಬರು ಕೂಡ ಸೂಪರ್ ರೆಸಿಪಿ ಮಾಡಿಕೊಟ್ಟಿದ್ದೀರಿ. ಸೊ ಹೇಗನ್ನಿಸ್ತು ಕಿಚನಲ್ಲಿ, ನಮ್ಮ ಕಿಚನಲ್ಲಿ ಅಡುಗೆ ಮಾಡಿ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಮನೇಲಿ ಯಾವಾಗಲೂ ಈಗ ಗೊತ್ತಾಯಿತು ಇವರ ಹಸ್ಬೆಂಡ್ ಜೆನ್ಯೂನ್ ಆಗಿ ಇವ್ರನ್ನ ಹೊಗಳೋದು ಅಂತ ಹೇಳಿ. ಸೊ ಐರಾನಿಕಲಿ ಅಂತ ಇಲ್ಲ, ಜೆನ್ಯೂನ್ ಆಗಿ ಹೋಗಿರ್ತಾರೆ ಅಂತ. ಸೊ ನವ್ಯ, ನೀವು ಕೂಡ ಸೂಪರ್ ಚುಪಾರುಸ್ತಮ್. ಸೊ ಲಾಕ್ಡೌನ್ ಟೈಮಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ರಿ ಅಂತ ಹೇಳಿದ್ರಿ, ಬಟ್ ವರ್ತ್ ತುಂಬ ಚೆನ್ನಾಗಿ ಬಂದಿದೆ. ವೆರಿ ನೈಸ್. ಸೊ ನಿಮ್ಗೆ ಹೇಗೆ ಅನ್ನಿಸ್ತು? ಸೊ ಆ್ಯಕ್ಟಿಂಗ್ ಈಸಿನಾ, ಕುಕಿಂಗ್ ಈಸಿನಾ? ಬೋತ್ ಆರ್ ಡಿಫಿಕಲ್ಟ್. ನಥಿಂಗ್ ಈಸ್ ಈಸಿ. ಯಾ ಎಕ್ಸಾಕ್ಟ್ಲಿ. ಯಾವುದು ಕೂಡ ಶ್ರಮ ಪಟ್ಟರೆ ಮಾತ್ರ ಅದರಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವೆರಿ ನೈಸ್. ಸೊ ಹಬ್ಬದ ಪ್ರಯುಕ್ತ ಬಂದು ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಟ್ಟಿದ್ರಿ, ತುಂಬ ಖುಷಿ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೊಮ್ಮೆ ನೀವಿಬ್ಬರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸ್ಟೇ ಹೋಮ್, ಸ್ಟೇ ಸೇಫ್. ಆರೋಗ್ಯ ಹೊಂದಿದ್ರೆ ಏನು ಬೇಕಾದರೂ ಸಾಧಿಸ್ಕೊಳ್ಬೋದು. ಅದೇ ರೀತಿ ಈ ಬಾರಿ ಹಬ್ಬವನ್ನು ಹೊರಗಡೆ ಹೋಗಿ ಆಚರಿಸೋ ಹಾಗಿಲ್ಲ. ಮನೆಯಲ್ಲೇ ಇದ್ದು ಮನೆ ಮಂದಿಯೊಂದಿಗೆ ಖುಷಿಯಿಂದ ಹಬ್ಬವನ್ನು ಆಚರಿಸಿ.
ಮತ್ತೊಮ್ಮೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.